ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಧರ್ಮಸ್ಥಳ ಭಾಗದ ನಿಗೂಢ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ಮಾಧ್ಯಮಗಳು, ಒಂದಷ್ಟು ಮಾಧ್ಯಮಗಳು ಅಲ್ಲಿನ SIT ವರದಿಯ ಪ್ರಮುಖ ಅಂಶಗಳನ್ನು ವರದಿ ಮಾಡ್ತಾ ಇದ್ದಾವೆ. ಅಲ್ಲೇನೂ ಸಿಗಲಿಲ್ಲ, ಎಲ್ಲ ಬುರುಡೆ, ಸುಳ್ಳು, ಅದು ಇದು ಅಂತೇಳಿ ಹೇಳ್ತಿದ್ದ ಮಾಧ್ಯಮಗಳ ಈ ವರಸೆಯ ನಡುವೆ ಈಗಾಗಲೇ SIT ನ್ಯಾಯಾಲಯಕ್ಕೆ ನಿಗೂಢ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವರದಿಯನ್ನು 7,000 ಪುಟಗಳ ವರದಿಯನ್ನು ಈಗಾಗಲೇ ಕೊಟ್ಟಾಗಿದೆ. ನಾವಾಗಲೇ ಮೊದಲಿಂದನೂ ಹೇಳ್ತಾ ಬಂದಿದ್ದೀವಿ, ಅಲ್ಲಿನ ಪ್ರಮುಖ ಸ್ಫೋಟಕ ವಿಚಾರಗಳೇನು, ಕೆಲವು DNAಗಳು ಮ್ಯಾಚ್ ಆಗ್ತಾ ಇದ್ದಾವೆ, ಕುಟುಂಬಗಳ ನಡುವೆ ಅಲ್ಲಿನ ಸಿಕ್ಕ ಮೂಳೆಗಳು ಮ್ಯಾಚ್ ಆಗ್ತಿದ್ದಾವೆ ಅಂತ ಈಗ ಅಧಿಕೃತವಾಗಿ SIT ಮೂಲಗಳಿಂದ ಬಂದಿರುವ ಮಾಹಿತಿಯನ್ನು ಮಾಧ್ಯಮಗಳು ಪ್ರಕಟಪಡಿಸ್ತಾ ಇದ್ದಾವೆ. ಈ ಸತ್ಯಗಳನ್ನು ನಾವು ಮತ್ತಷ್ಟು ಹೆಚ್ಚು ಚರ್ಚೆ ಮಾಡಬೇಕು ಮತ್ತು ಖಚಿತವನ್ನು ಪಡಿಸ್ಕೊಳ್ಬೇಕು. ನೋಡಿ, DNA ಪರೀಕ್ಷೆಯಿಂದ 3 ಗುರುತು ದೃಢ ಆಗಿದೆ. ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಏನು ಸಿಕ್ಕವಲ್ಲ, 7 ಮಂದಿಯ ಅವಶೇಷಗಳ ಪೈಕಿ ಕಾಣೆಯಾಗಿದ್ದಂತಹ 3 DNA ಹೊಂದಾಣಿಕೆಯಾಗಿದೆ ಅಂಥೇಳಿ SIT ಈಗಾಗಲೇ ಖಚಿತಪಡಿಸಿರುವಂಥದ್ದು. ಹಾಗಿದ್ರೆ ಯಾರು ಅವರು, ಅವರ ಹೆಸರೇನು, ಯಾವ ಮೂಲದವರು, ಅವರ ವಯಸ್ಸೆಷ್ಟು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ T ಶೇಷಗಿರಿ ಗ್ರಾಮದ 70 ವರ್ಷದ ಅಯ್ಯಪ್ಪ ಪೊನ್ನಂಪೇಟೆಯವರು. ಆನಂತರ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ 27 ವರ್ಷದ ಆದಿಶೇಷ ನಾರಾಯಣ, 27 ವರ್ಷ. ಒಬ್ಬರು ಅಯ್ಯಪ್ಪ 70, ಆದಿಶೇಷ ನಾರಾಯಣ ಗುಬ್ಬಿ ತಾಲೂಕಿನವರು 27 ವರ್ಷ. ಆನಂತರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೃಷ್ಣಪ್ಪ 83 ವರ್ಷ. ಸ್ನೇಹಿತರೆ, ಇನ್ನೂ ಅಲ್ಲಿ ಹೆಣ್ಣು ಮಕ್ಕಳದು ಇನ್ನೊಂದಷ್ಟು ವಿಚಾರಗಳು ಇನ್ನೂ ಒಂದಷ್ಟು ಬಹಿರಂಗಗೊಳ್ಳಬೇಕಾಗಿದೆ. ಆದರೆ ಮಾಧ್ಯಮಗಳಿಗೆ ಅದು ಲಭ್ಯ ಆಗಿಲ್ಲ. SIT ತನ್ನ ವರದಿಯನ್ನು, ಸ್ಫೋಟಕ ವಿಚಾರಗಳನ್ನು, ಸ್ಫೋಟಕ ಸತ್ಯಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿರುವಂಥದ್ದು. ಸರ್ಕಾರದ ಗೃಹ ಇಲಾಖೆಗೂ ಆ ಮಾಹಿತಿ ಸಿಕ್ಕಿರುವಂಥದ್ದು. ಈಗ ಪ್ರಶ್ನೆ ಬರೋದು, ಈ 3 ಇದರಲ್ಲ, ಯಾರು, ಅಯ್ಯಪ್ಪ 70 ವರ್ಷ, ಆದಿಶೇಷ ನಾರಾಯಣ 27 ವರ್ಷ, ಕೃಷ್ಣಪ್ಪ 83 ವರ್ಷ. ಒಬ್ಬರು ಸ್ಟಿಕ್ ಇಟ್ಕೊಂಡು ಓಡಾಡ್ತಾಯಿದ್ರು, ಇನ್ನೊಬ್ಬರು ಮನೆಯಲ್ಲೇ ಇದ್ದರು, ಇನ್ನೊಬ್ಬರು 27 ವರ್ಷದ ಆದಿಶೇಷ ನಾರಾಯಣ. ಇವರೆಲ್ಲ ಈಗ ಜನರಲ್ಲಾಗಿ ಏನು ಅಂದರೆ, ಇಲ್ಲ ಅವರು ಸೂಸೈಡ್ ಮಾಡ್ಕೊಳ್ಳೋಕೆ ಅಲ್ಲಿ ಹೋಗಿರ್ಬೋದು, ಗಂಡು ಮಕ್ಕಳು ಏನೋ ಹೋಗಿರ್ಬೋದು. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬಂಗ್ಲೆಗುಡ್ಡದ ಅಷ್ಟು ಎತ್ತರದ ಪ್ರದೇಶಕ್ಕೆ ಹೋಗೋಕ್ಕೆ ಸಾಧ್ಯನಾ? 70 ವರ್ಷ ಸ್ಟಿಕ್ ಹಿಡ್ಕೊಂಡು ಓಡಾಡೋ ವ್ಯಕ್ತಿ ಅಷ್ಟು ಎತ್ತರಕ್ಕೆ ಬಂಗ್ಲೆಗುಡ್ಡದ ತುದಿಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಪ್ರಶ್ನೆ ಉದ್ಭವಿಸುತ್ತೆ. ಈಗ ಮೊದಲು ಇಲ್ಲ, ಅಲ್ಲಿ ಮೂಳೆಗಳೇ ಸಿಗ್ತಾ ಇರಲಿಲ್ಲ ಅಂತ ಚರ್ಚೆ ನಡೀತಾ ಇತ್ತು. ಈಗ ಅಲ್ಲಿ ಮೂಳೆ ಸಿಕ್ಕಿದೆ, ಮತ್ತು ಕಾಣೆಯಾದ ಕುಟುಂಬಗಳ ಅಲ್ಲಿನ ಮೂಳೆಗಳು ಮತ್ತು ಕಾಣೆಯಾದವರ ಏನು ಅನುಮಾನ ಇದ್ವಲ್ಲ ಅದ್ರಿಗೆ ಮ್ಯಾಚ್ ಆಗಿದೆ ಅಲ್ವಾ. ಪತ್ತೆಯಾದ 7 ಮಂದಿ ಅವಶೇಷಗಳ ಪೈಕಿ ಕಾಣೆಯಾಗಿದ್ದ 3 DNA ಈಗ ಮ್ಯಾಚ್ ಆಗಿದೆ ಅಲ್ವಾ. ಮ್ಯಾಚ್ ಆಗಿದೆ ಅಂದಮೇಲೆ ಆ ಮೂಳೆಗಳು ಇವರದ್ದೇ ಅನ್ನೋದು ಗೊತ್ತಾಗಿದೆ. ಹಾಗಿದ್ರೆ ಈ 3 ಅಲ್ಲಿ ಯಾಕೆ ಹೋದರು? ಆ 3 ಸಾವು ಅದು ನ್ಯಾಚುರಲ್ ಸಾವ ಅಥವಾ ಮರ್ಡರ್ ಅಥವಾ ಕೊಲೆನ, ಅನ್ಯಾಚುರಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ನ್ಯಾಚುರಲ್ ಆಗಿದ್ದರೆ ಹೇಗೆ ಅದನ್ನು ಖಚಿತಪಡಿಸ್ಬೇಕು? ಇಲ್ಲ ಅನ್ಯಾಚುರಲ್ ಅಂದರೆ, ಅಥವಾ ಅವ್ರು ಬೇರೆ ಕೊಲೆನೋ ಇನ್ನೇನೋ ಆಗಿ ಅವರು ಸತ್ತೋಗಿದ್ದಾರೆ ಅಂತಂದರೆ ಮಾಡಿದವ್ರು ಯಾರು, ಮಾಡಿಸಿದವ್ರು ಯಾರು? ಯಾಕೆ ಆ ಬಂಗ್ಲೆಗುಡ್ಡದ ಎತ್ತರದ ಪ್ರದೇಶಕ್ಕೆ ಹೋಗಿ ಅವರು ಯಾಕೆ ಸಾಯಬೇಕು? ಇವರಷ್ಟೇನ ಇನ್ನೊಂದಷ್ಟು ಜನಗಳು ಇದ್ದಾರ? ಆ ಮೂಳೆಗಳ ಏನು, ಆ ಮೂಳೆಗಳ ಕಥೆ ಏನು, ಆ ಕಥೆ, ಆ ಹಿಸ್ಟ್ರಿ ಏನು, ಅದನ್ನು ನಾವು ತಿಳ್ಕೋಬೇಕಾಗಿದೆ. DNA ಮ್ಯಾಚ್ ಆಗಿದೆ, ಆಯಿತು, ಅಲ್ಲಿ ನಿಗೂಢವಾಗಿ ಸಿಕ್ಕರು. ಅಲ್ಲಿ ಪ್ರಾರಂಭ ಸ್ವಲ್ಪ ಕೆಲವರು ಅಂದ್ಕೊಳ್ಳೋ ಹಾಗೆ ಅದು ಸೂಸೈಡ್ ಅಂತ ಇಟ್ಕೊಳ್ಳೋಣ. ಸೂಸೈಡೇ ಆಗಿದ್ದರೆ ಯಾಕೆ, ಅವರು ಯಾವ ಸಂದರ್ಭದಲ್ಲಿ ಆ ಒಂದು ಸಾವಾಯಿತು, ಆದ ನಂತರ ಆ ಕುಟುಂಬಗಳಿಗೆ ಈ ರೀತಿ ಹಿಂಗೆ ಬಂದು ಸತ್ತೋಗಿದ್ದಾರೆ ಅಂಥೇಳಿ, ಅದು ನ್ಯಾಚುರಲ್ಲೋ ಅನ್ಯಾಚುರಲ್. ನೆಕ್ಸ್ಟು
ಕುಟುಂಬಗಳಿಗೆ, ಸಂಬಂಧಪಟ್ಟ ಕುಟುಂಬಗಳಿಗೆ ಯಾಕೆ ಮಾಹಿತಿ ಹೋಗಲಿಲ್ಲ? ಪೊಲೀಸ್ ಗೈಡ್ಲೈನ್ಸ್ ಪ್ರಕಾರ ಯಾಕೆ ಪ್ರಕಟಣೆಯನ್ನು ಹೊರಡಿಸಿದ್ರಾ ಅಥವಾ ಹೊರಡಿಸಲಿಲ್ಲವ? ಹೊರಡಿಸಿದರೆ ಗೊತ್ತಾಗಬೇಕಾಗಿತ್ತು. ಇಷ್ಟೊತ್ತಿಗೆ ಆ ಕುಟುಂಬಗಳಿಲ್ಲ, ನಮಗಾಲೇ ಮಾಹಿತಿ ಇದೆ ಅಂತ ಹೇಳಬೇಕಾಗಿತ್ತು. ಆ ಕುಟುಂಬಕ್ಕೆ ಈ ಒಂದು ಶವನ, ಆ ಸಂದರ್ಭದಲ್ಲಿ ಶವನ ಒಪ್ಪಿಸಬೇಕಾಗಿತ್ತು. ಅಂದರೆ ಒಪ್ಪಿಸಿಲ್ಲ. ಇಲ್ಲಿ ಮೂಳೆ ಸಿಕ್ಕಿದ್ದೇವೆ ಅಂದರೆ ಆ ಕುಟುಂಬಕ್ಕೆ ಆ ಶವವನ್ನು ಒಪ್ಪಿಸಿಲ್ಲ ಅಂತಂದರೆ ಅಲ್ಲಿನ ಏನು ಪೊಲೀಸ್ನವರು, ವೈದ್ಯಾಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳು ಕಾನೂನಿನ ಪ್ರಕಾರ ಈ ಪ್ರೊಸೀಜರನ್ನು ಮಾಡಿದ್ರ, ಮರಣೋತ್ತರ ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಟ್ಟರ, ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಆ ವರದಿ ಏನು ಬಂತು, ಅಥವಾ ಮರಣೋತ್ತರ ಪರೀಕ್ಷೆ ಮಾಡದೇ ಅದನ್ನೇನಾದರೂ ಅಂತ್ಯ ಸಂಸ್ಕಾರ ಮಾಡಿ ಬಂಗ್ಲೆ ಗುಡ್ಡಕ್ಕೆ ಅಲ್ಲಿ ಊತಾಕಿದ್ರ? ಎಷ್ಟೊಂದು ಪ್ರಶ್ನೆಗಳು ಬರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ SITಯಲ್ಲಿ ಸಿಗಬೇಕಾಗಿದೆ. ಒಂದೇ ಒಂದು ಪ್ರಕರಣ, ಈ 3 ಏನು DNA ಮ್ಯಾಚ್ ಆಗಿದೆಯಲ್ಲ, ಇದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಒಂದೇ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸಿದ್ರೆ ಇಡೀ ಬ್ರಹ್ಮಾಂಡವೇ ಗೊತ್ತಾಗುತ್ತೆ. ದೊಡ್ಡ ಹತ್ಯಾಕಾಂಡದ ಸ್ವರೂಪವೇ ಗೊತ್ತಾಗುತ್ತೆ. ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿದ್ದಾರೆ? ಈ 3 ಅಲ್ಲೇ ಯಾಕೆ ಹೋಗಿ ಸಾಯ್ಬೇಕ್ರಿ? ಹೋಗಲಿ, ಅಲ್ಲಿ ಸತ್ತರು ಅಂದ್ಕೊಳ್ಳೋಣ, ಸೂಸೈಡ್ ಮಾಡ್ಕೊಳ್ರು ಅಂತ ಅಂದ್ಕೊಳ್ಳೋಣ. ಕುಟುಂಬಕ್ಕೆ ಯಾಕೆ ತಿಳಿಸಲಿಲ್ಲ? ಯಾಕೆ ಕಾನೂನಿನ ಪ್ರಕಾರ ನೀವು ಪ್ರೊಸೀಜರನ್ನು ಮಾಡಲಿಲ್ಲ? ಆ ಕುಟುಂಬಕ್ಕೆ ತಲುಪಬೇಕಾಗಿದ್ದಂಥ ಬಾಡಿಗಳು ಬಂಗ್ಲೆ ಗುಡ್ಡದ ತುದಿಗೆ ಯಾಕೆ ಹೋದವು? ಇಷ್ಟೇ ನ್ಯಾಚುರಲ್ಲಾಗಿ ಒಬ್ಬ ಕಾಮನ್ ಜನಸಾಮಾನ್ಯನಿಗೂ ಅರ್ಥವಾಗಬೇಕಾಗಿರುವ ಅಥವಾ ಕೇಳಬೇಕಾಗಿರುವ ಪ್ರಶ್ನೆಗಳಿವು. ಇವೆಲ್ಲವೂ ಆಗಿಲ್ಲ. ಈ ಕಾನೂನು ಪ್ರಕಾರ ಯಾವ ಪ್ರೊಸೀಜರೂ ನಡೆದಿಲ್ಲ. DNA ಮ್ಯಾಚ್ ಆಗ್ತಾಯಿದೆ, ಕಾಣೆಯಾಗಿರೋದು ನಿಜ ಅಂತ ಗೊತ್ತಾಗ್ತಾಯಿದೆ ಅಂತಂದರೆ ಸಮಥಿಂಗ್ ರಾಂಗ್, ಏನೋ ಆಗಿದೆ. ಆಗಿರೋದೇನು? ಕೊಲೆ ಆಗಿದೆಯಾ ಅಥವಾ ಸೂಸೈಡಾ? ಕೊಲೆ ಆಗಿದ್ರೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಯಾಕೆ ಅಲ್ಲೇ ಹೋಗಿ ಬಂಗ್ಲೆ ಗುಡ್ಡಕ್ಕೆ ಹೋದರು, ಬಂಗ್ಲೆ ಗುಡ್ಡದಲ್ಲಿ ಯಾಕೆ ಅಲ್ಲಿ ಹೂತಾಕ್ಲಾಯಿತು? ಇದರ ಹಿಂದಿರೋ ಜಾಲ ಯಾರದು? ಯಾವ ಜಾಲ ಇದೆ? ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತದೆ? ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬಂದುಬಿಟ್ಟಿದ್ದಾವೆ. ಈ ರೀತಿ ಒಂದು ಜಾಲ ಇರುತ್ತೆ, ಹಿಂಗೆ ಅಪರಿಚಿತ ಧಾರ್ಮಿಕ ಕ್ಷೇತ್ರಗಳಿಗೆ ಬಂದವರು ಯಾಕೆ ಈ ರೀತಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ? ಇದರಿಂದಿರೋ ಮಾಫಿಯಾ ಏನು? ಇವನ್ನೆಲ್ಲ ಕಂಡುಹಿಡಿಬೇಕಾಗಿದೆ, ಕಂಡುಕೋಬೇಕಾಗಿದೆ. ಯಾಕೆಂದರೆ ಇದು ಒಂದು ದೊಡ್ಡ ಹತ್ಯಾಕಾಂಡದ ಅನುಮಾನಾಸ್ಪದ ಒಂದು ಪ್ರಕರಣ. ಎಷ್ಟೋ ಕುಟುಂಬಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದೆ. ಅವ್ರ ಪರವಾಗಿ ನಿಲ್ಲಬೇಕಾಗಿದೆ, ಸತ್ಯ ಗೆಲ್ಲಬೇಕಾಗಿದೆ. ಒಂದು ವೇಳೆ ಹತ್ಯಾಕಾಂಡ ಆಗಿದ್ದರೆ ಮಾಡಿದಂಥ ದುಷ್ಟರಿಗೆ ಶಿಕ್ಷೆಯನ್ನೂ ಕೊಡಿಸ್ಬೇಕಾಗಿದೆ. ಸತ್ಯಗಳು ತಡವಾಗಿ ಆದರೂ ನಿಧಾನಕ್ಕೆ ಬಹಿರಂಗಗೊಳ್ತಾ ಇದ್ದಾವೆ. ಸತ್ಯಗಳು ಬಹಿರಂಗಗೊಳ್ಳೋದಷ್ಟೇ ಅಲ್ಲ, ಒಂದು ವೇಳೆ ಈ ರೀತಿ ಕ್ರೌರ್ಯಗಳು ನಡೆದಿದ್ದರೆ ಆ ಕ್ರೌರ್ಯಗಳನ್ನು ಮಾಡಿದವರಿಗೆ ಶಿಕ್ಷೆಯನ್ನೂ ಕೊಡಿಸ್ಬೇಕು. ಆಗ ಹೋರಾಟಕ್ಕೆ ನೊಂದ ಕುಟುಂಬಗಳಿಗೆ, ತಮ್ಮವ್ರನ್ನ ಕಳ್ಕೊಂಡಂಥ ಕುಟುಂಬಗಳಿಗೆ ಸಾಂತ್ವನ, ನೆಮ್ಮದಿ ಸಿಕ್ಕಂಗಾಗುತ್ತೆ. ಇಲ್ಲಾಂದರೆ ಬರೀ ಸತ್ಯಗಳಷ್ಟೇ ಬಹಿರಂಗಗೊಂಡು ಅಪರಾಧಿಗಳು, ದುಷ್ಟರು ಸೇಫ್ ಆಗಬಾರ್ದು. ಈ ನೆಲದ ಕಾನೂನನ್ನು ಧಿಕ್ಕರಿಸಿ ಮನುಷ್ಯನ ಬದುಕುವ ಹಕ್ಕನ್ನು ಮತ್ತು ಮನುಷ್ಯನ ಘನತೆಯನ್ನು ಮತ್ತು ಅವರ ಮಾನವನ್ನು ದೌರ್ಜನ್ಯವನ್ನು ಮಾಡಿದಂಥ ದುಷ್ಟರಿಗೆ ಈ ನೆಲದಲ್ಲಿ ಬದುಕುವ ಹಕ್ಕಿಲ್ಲ. ಅಂದರೆ ಕಾನೂನಿನ ಶಿಕ್ಷೆಯನ್ನು ಪಡೆಯದೇ ಬದುಕುವ ಹಕ್ಕಿಲ್ಲ. ಕಾನೂನಿನ ವ್ಯಾಪ್ತಿಗೆ ಬರಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು. ಸತ್ಯ ಗೆಲ್ಲಲಿ, ದುಷ್ಟರಿಗೆ ಶಿಕ್ಷೆ ಆಗಲಿ. ನಮಸ್ಕಾರ.